ನಮಸ್ಕಾರ ಸ್ನೇಹಿತರೆ. ನಾವು ಈಗ ಒಂದು ಸುಲಭವಾದ ವೇದಗಣಿತದ ಸೂತ್ರವನ್ನು ಕಲಿಯೋಣ. 5ರಿಂದ ಕೊನೆಗೊಳ್ಳುವ ಯಾವುದೇ ಎರಡು ಸಮಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ 5 × 5 ಅಂದರೆ 25, 15 × 15 ಅಂದರೆ 225, 25 × 25 ಅಂದರೆ 625. ಈ ರೀತಿಯಾಗಿ ಶಾಲೆಯಲ್ಲಿ ಕಂಠಪಾಠ ಮಾಡಿರುತ್ತೇವೆ. ಹೆಚ್ಚಿನ ಸಂಖ್ಯೆಗಳಾದ 35 × 35, 45 × 45, 95 × 95, 105 × 105 ಇಂತಹ ದೊಡ್ಡ ಸಂಖ್ಯೆಗಳನ್ನು ಸುಲಭವಾಗಿ ಗುಣಿಸಲು ಕಲಿಯೋಣ. ಈಗ ಉದಾಹರಣೆಗೆ 35 × 35 ಪರಿಗಣಿಸೋಣ. ಮೊದಲು 5 × 5 25 ಇಟ್ಟು ಬಿಡಬೇಕು. ನಂತರ 3 × 3 ಬದಲಾಗಿ 3 × 4 ಎಂದುಕೊಳ್ಳಬೇಕು. 3 × 4 ಎಂದರೆ 12. ಉತ್ತರ 1, 2, 2, 5. ಇದಕ್ಕೆ ಏಕಾಧಿಕ ಸೂತ್ರ ಎನ್ನುತ್ತಾರೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 45 × 45. ಮೊದಲು 5 × 5 25 ಇಟ್ಟು ಬಿಡಬೇಕು. ನಂತರ 4 × 4 ಬದಲಾಗಿ 4 × 5 ಎಂದುಕೊಳ್ಳಬೇಕು. 4 × 5 20. ಉತ್ತರ 2, 0, 2, 5. ಹೀಗೆ ಇನ್ನೂ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 85 × 85. ಮೊದಲು 5 × 5 25 ಇಟ್ಟು ಬಿಡಬೇಕು. ನಂತರ 8 × 8 ಬದಲಿಗೆ ಅದನ್ನು 8 × 9 ಎಂದು ಪರಿಗಣಿಸಬೇಕು. 8, 9 72. ಉತ್ತರ 7, 2, 2, 5. ಹೀಗೆ ಈ ವೇದಗಣಿತದ ಸೂತ್ರದಿಂದ 5ರಿಂದ ಕೊನೆಗೊಳ್ಳುವ ಯಾವುದೇ ಎರಡು ಸಮಸಂಖ್ಯೆಯನ್ನು ಸುಲಭವಾಗಿ ಗುಣಿಸಬಹುದು. ಹೀಗೆ 5ರಿಂದ ಕೊನೆಗೊಳ್ಳುವ ಯಾವುದೇ ಎರಡು ಸಮಸಂಖ್ಯೆಯನ್ನು ತಾವು ಪ್ರಯತ್ನಿಸಬಹುದು. ಉದಾಹರಣೆಗೆ 65 × 65, 75 × 75 ಮುಂತಾದವುಗಳು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೇದಗಣಿತದ ಸೂತ್ರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.